ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ಸೂರ್ಯನನ್ನ ಪ್ರತ್ಯಕ್ಷವಾದಂಥ ದೈವ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗಾಗಿ ಇವತ್ತಿನ ದಿನದ ವಿಶೇಷತೆ ಜೊತೆಗೆ ಸೂರ್ಯ ಯಂತ್ರ ಪೂಜೆಯನ್ನ ಯಾವ ರೀತಿಯಾಗಿ ಮಾಡಬೇಕು, ಯಂತ್ರ ಪೂಜೆಯನ್ನ ಮಾಡೋದ್ರಿಂದ ಏನೆಲ್ಲ ಫಲಾನುಫಲಗಳು ನಮ್ಮದಾಗುತ್ತೆ ಅನ್ನೋದರ ಕುರಿತಂತೆ ಇವತ್ತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಜಿನು ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ. ಓಂ ನಿರಂಜನಾಯ ವಿದ್ಮಹೇ ನಿರ್ವಿಕಲ್ಪಾಯ ಧೀಮಹಿ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಓಂ ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಸದ್ಗುರು ಶ್ರೀಧರ ಚರಣಾಭ್ಯಾಂ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾ ನಿರತರಾಗಿರ್ತಕ್ಕಂಥ ಸೈನಿಕರಿಗೂ, ಹಾಗೆ ನನ್ನ ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆ ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಬದುಕು ಸನ್ಮಂಗಳದಾಯಕವಾಗಿ ಇರಲಿ ಅಂತೇಳಿ ಅಮ್ಮನಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಹಳಿದ ಅವರುಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಬುಧವಾರ ಇರತಕ್ಕಂಥದ್ದು, ದಶಮಿ, ಇನ್ನು ಉತ್ತರಾಭಾದ್ರ, ಉಪರಿ ರೇವತಿ ನಕ್ಷತ್ರ ಇರತಕ್ಕಂಥದ್ದು. ಈ ಬುಧವಾರದ ದಿವಸ ಬಹಳ ಮುಖ್ಯವಾಗಿ ಏನಪ್ಪ ನಮಗೆ ಯಾವೆಲ್ಲ ಪರಿಹಾರಗಳು ಸಿಗುತ್ತೆ ಅಂತಕ್ಕಂಥದ್ದು ವಿಶೇಷತೆ ಏನಪ್ಪ ಅಂದರೆ, ಒಂದು ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತು ದೈವತ ಅಂತೇಳಿ ಭಗವಂತನು ಕೂಡ ಮಂತ್ರಕ್ಕೆ ಅಧೀನವಾಗಿರ್ತಕ್ಕಂಥವನಾಗ್ತಾನೆ. ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕೊರತೆ ಇದೆ ಅಥವಾ ಮರೆತು ಹೋಗ್ತಾ ಇದೆ ಅಂತಕ್ಕಂಥವ್ರು ಗಣಪತಿಯನ್ನು ಅನನ್ಯವಾಗಿ ಪ್ರತಿಯೊಬ್ಬರು ಕೂಡ ಶಾರದಾ ಗಣಪತಿ ಆರಾಧನೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಅವರಿಗೆ ಎಲ್ಲ ರೀತಿಯಲ್ಲೂ ಕೂಡ ಯಾವುದೇ ಅಡಚಣೆಗಳಿದ್ದರೂ ಕೂಡ ಮೊದಲನೇದಾಗಿ ನಾವು ಆದಿಪೂಜ್ಯೋ ಮಹಾಗಣಪತಿ ಅಂತ ಕರಿತೀವಿ. ಈ ಉತ್ತರಾಭಾದ್ರ ನಕ್ಷತ್ರಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನು ಶನಿ, ಮತ್ತು ರೇವತಿ ನಕ್ಷತ್ರ ಉಪರಿ ನಕ್ಷತ್ರಕ್ಕೆ ಬುಧನೇ ಅಧಿಪತಿ ಆಗಿರ್ತಕ್ಕಂಥವನಾಗಿದ್ದಾನೆ. ಹಾಗಿದ್ದಾಗ ಇವತ್ತಿನ ದಿವಸ ಮನೆಯಲ್ಲಿ, ಯಾಕಂದರೆ ಮನೆಯಲ್ಲಿ ಮಕ್ಕಳು ಪ್ರತಿಯೊಬ್ಬರೂ ಕೂಡ ತಂದೆ ತಾಯಿಗಳಿಗೆ ಚೆನ್ನಾಗಿ ಓದಬೇಕಂತಕ್ಕಂಥ ಹಂಬಲ ಇದ್ದೇ ಇರತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಏನು ಮಾಡಬೇಕಪ್ಪ ಅಂದರೆ, ಗಣಪತಿ 12 ನಾಮಗಳನ್ನು ಮಕ್ಕಳ ಕೈಯಲ್ಲಿ ಹೇಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ. ಈ ಮಂತ್ರ ಯೂಟ್ಯೂಬಲ್ಲಿ ಸಿಗುತ್ತೆ, ಎಲ್ಲಿ ಬೇಕಾದರೂ ಸಿಗುತ್ತೆ, ಪುಸ್ತಕ ಸಿಗುತ್ತೆ, ಅಥವಾ ಯಾರನ್ನಾದ್ರೂ ನಮ್ಮಂಥವ್ರು ನನಗೆ ವೈಯಕ್ತಿಕವಾಗಿ ನೀವು ಯಾರಾದರೂ ಕಾರ್ಯ ಮಾಡಿದ್ರೂ ಕೂಡ ನಾನು ಈ ಮಂತ್ರವನ್ನು ಕೊಡ್ತಕ್ಕಂಥ, ಯಾಕಂದರೆ ಗುರುಮುಖೇನ ತಗೊಂಡಾಗ ಅದಕ್ಕೆ ಒಂದು ವಿಶಿಷ್ಟತೆ ಮತ್ತು ಪ್ರಾಧಾನ್ಯತೆ ಮತ್ತು ಫಲ ಕೊಡ್ತಕ್ಕಂಥದ್ದು ಶೀಘ್ರವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಗಣಪತಿಯ 12 ನಾಮಗಳನ್ನು ಪ್ರತಿನಿತ್ಯವೂ ಕೂಡ ಮಕ್ಕಳ ಕೈಯಲ್ಲಿ, ಅಥವಾ ನೀವು ಯಾರೇ ಆದರೂ ಕೂಡ ಸ್ತೋತ್ರ ಪಾರಾಯಣವನ್ನು ಮಾಡೋದರಿಂದ ನಿಮ್ಮ ಅನುಭವಕ್ಕೆ ಬರ್ತಕ್ಕಂಥದ್ದಾಗುತ್ತೆ. ನೀವು ಇದನ್ನು ಮಾಡಿದಾಗ ಒಂದು 48 ದಿನಗಳ ಕಾಲ ನಿತ್ಯ ನಿರಂತರವಾಗಿ ಈ ಮಂತ್ರ ಹೇಳ್ತಾ ಹೋಗಿ. ನೀವು ಎಲ್ಲಿ ಬೇಕಾದರೂ ಹೋದಾಗ ಹೇಳ್ಬಹುದಾಗಿರ್ತಕ್ಕಂಥ ಮಂತ್ರ, ಸುಲಭವಾಗಿರ್ತಕ್ಕಂಥದ್ದು, ಕಲೀಲಿಕ್ಕೇನು ಕಷ್ಟ ಆಗದೇ ಇರತಕ್ಕಂಥ ಮಂತ್ರ. ಆಗಿದ್ದಾಗ ಏನು ಮಂತ್ರಪ್ಪ ಅಂದರೆ, ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪ ಧೂಮ್ರಕೇತುರ ಗಣಾಧ್ಯಕ್ಷ ಪಾಲಚಂದ್ರೋ ಗಜಾನನಃ ಅಂಥೇಳಿ ಈ 12 ನಾಮಗಳು. ಸುಮುಖಶ್ಚೇಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪ ಅಂಥೇಳಿ ಈ 12 ನಾಮಗಳಿರ್ತಕ್ಕಂತಹ ಏತಾನಿ 12 ನಾಮಾನಿ, ಈ 12 ನಾಮಗಳನ್ನು ಪ್ರತಿನಿತ್ಯಂ ಸ್ಮರೇನ್ ನಿತ್ಯಂ, ಆ ಒಂದು ನಿತ್ಯ ಕಾಯಕದಲ್ಲಿ ಈ ಮಂತ್ರಗಳನ್ನು, ಅಂದರೆ ಈ ಒಂದು 12 ನಾಮವನ್ನು ಸ್ಮರಣೆ ಮಾಡಿದಾಗ ಮಕ್ಕಳ ವಿದ್ಯಾಭ್ಯಾಸದ ಏನು ಆ ಒಂದು ಅಡಚಣೆಗಳಿದೆಯೋ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ, ಏಕಾಗ್ರತೆ ಬೆಳೆಯುತ್ತೆ, ವಿಶೇಷವಾಗಿ ಆತ್ಮಬಲ ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನಿಮ್ಮ ಎಲ್ಲ ಪ್ರಯತ್ನ ಕಾರ್ಯಾದಿಗಳಲ್ಲೂ ಕೂಡ ಸಫಲತೆಯನ್ನು ಕಾಣಬೇಕಾದರೆ ಗಣಪತಿ ಮಂತ್ರವನ್ನು ಉಚ್ಚಾರ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ, ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಇವತ್ತಿನ ವಿಚಾರಕ್ಕೆ ಬರೋದಾದರೆ, ಸೂರ್ಯನ ಅನುಗ್ರಹ ಇರಬೇಕು, ಒಳಿತಾಗಲಿದೆ ಅನ್ನುವಂಥ ಮಾತಿದೆ. ಹಾಗಾಗಿ ಸೂರ್ಯ ಯಂತ್ರ ಪೂಜೆ ಅಂತ ಬಂದಾಗ ಇದನ್ನು ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ, ಜೊತೆಗೆ ಸ್ಥಾಪನೆ ಮಾಡುವಂಥದ್ದು ಹೇಗೆ ಗುರುಗಳೇ? ನಾವು ಕಳೆದ ಸಂಚಿಕೆಯಲ್ಲಿ ಯಂತ್ರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಬಹಳ ಮುಖ್ಯವಾಗಿ ಯಂತ್ರ ಅಂತಕ್ಕಂಥದ್ದು ದೈವ ಸ್ವರೂಪವಾದದ್ದು ಅಂತ ನಮ್ಮ ನಂಬಿಕೆ. ಮತ್ತು
ಹಾಗೆ ಒಂದು ಫಲವನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಪ್ರಧಾನವಾಗಿರ್ತಕ್ಕಂಥದ್ದು. ಮನೆಯಲ್ಲಿ ಒಂದಷ್ಟು ನಕಾರಾತ್ಮಕ ಒಂದು ದೋಷಗಳಿರ್ತಕ್ಕಂಥದ್ದಾಗಿದೆ. ಅದು ಪ್ರಾಂತ್ಯವಾರದಲ್ಲಿ ಬರ್ಬೋದು, ಅಂದರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ರಲ್ಲಿ ಬರ್ಬೋದು. ಎರಡನೇದಾಗಿ ಆ ಮನೆಯ ಆಯವರ್ಗದಲ್ಲಿ ಏನಾದರೂ ಕೂಡ ಸಮಸ್ಯೆಗಳು ಬಂದಾಗಲೂ ಕೂಡ ಬರ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಅವರ ಜಾತಕಾನುಸಾರದಲ್ಲಿ ಪಾಪಗ್ರಹಗಳ ದಶಾನುಕೂಲ ನಡೀತಾ ಇರತಕ್ಕಂಥ ಸಂದರ್ಭದಲ್ಲೂ ಮನೆಯಲ್ಲಿ ನಕಾರಾತ್ಮಕ ಬೆಳವಣಿಗೆ ಇರತಕ್ಕಂಥದ್ದಾಗುತ್ತೆ. ಈ ಮಕ್ಕಳು ದುಶ್ಚಟಗಳಿಗೆ ದಾಸರಾಗ್ತಕ್ಕಂಥವ್ರು ಆಗ್ತಾರೆ. ಮತ್ತು ಅಧಿಕಾರದಲ್ಲಿದ್ದಂಥ ಸರ್ಕಾರ ಅಧಿಕಾರನೋ ಯಾವುದೇ ಅಧಿಕಾರ ಅಂತಕ್ಕಂಥದ್ದು ಕೂಡ ಅಧಿಕಾರದಲ್ಲಿ ಸುಭದ್ರವಾದ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಸೂರ್ಯನ ಪ್ರಭಾವ ಅಂದರೆ ಕೃಪೆ, ನಾವು ಕೃಪೆ ಅವಕೃಪೆ ಅಂತಕ್ಕಂಥದ್ದು ಇರ್ತಕ್ಕಂಥದ್ದಾಗುತ್ತೆ. ಕೃಪೆ ಇದ್ದಾಗ ಸನ್ಮಂಗಳ ಆಗುತ್ತೆ, ಅವಕೃಪೆ ಇದ್ದಾಗ ಅದು ಒಂದು ಕೆಟ್ಟ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಎರಡನೇದಾಗಿ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ, ಆರೋಗ್ಯದ ಸಮಸ್ಯೆಗಳು ಮನೆಯಲ್ಲಿ 8 ವರ್ಷದ ಮಗುವಿನಿಂದ ಆದಿಯಾಗಿ 8 ವರ್ಷದ ತನಕ ಬಾಲಾರಿಷ್ಟ ದೋಷ ಇರುತ್ತೆ, ಅದು ನಿರಂತರವಾಗಿರ್ತಕ್ಕಂಥದ್ದು. 8 ವರ್ಷದಿಂದ 80 ವರ್ಷದ ತನಕ ಯಾರಿಗೆಲ್ಲ ಮನೆಯಲ್ಲಿ ನಿತ್ಯ ನಿರಂತರವಾಗಿ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥದ್ದಾಗುತ್ತೋ ಇದಕ್ಕೆ ಮನುಷ್ಯನಿಗೆ 4 ವಿಧದಲ್ಲಿ ಒಂದು ಏನಪ್ಪ ಅಂದರೆ ದುಃಖಗಳು ಬರ್ತಕ್ಕಂಥದ್ದು ಆಗುತ್ತೆ. ಅಂದರೆ ಮೂಲ ಆದಿಮೂಲದಲ್ಲಿ ಇರ್ತಕ್ಕಂಥದ್ದು. ಒಂದು ಮನುಷ್ಯನ ಆರೋಗ್ಯ. ಪ್ರಪ್ರಥಮವಾಗಿ ಆರೋಗ್ಯ ಇಲ್ಲದೆ ಇದ್ದರೆ ಬದುಕಿನಲ್ಲಿ ಏನಿದ್ರೂ ಕೂಡ ವ್ಯರ್ಥ. ಸೊ ಹಾಗಾಗಿ ಆರೋಗ್ಯಕ್ಕೆ ಮೂಲ ಯಾವೆಲ್ಲ ಸಂಚಿತ ಕರ್ಮಗಳು ಸಮಾನವಾದಂಥ ತೊಂದರೆ ಇದ್ದಾಗ ಆ ದೇವತಾ ಉಪಾಸನೆಯನ್ನು ಮಾಡಿದಾಗ ನಮಗೆ ದೇವರು ಅಂದರೆ ನಮ್ಮ ನಂಬಿಕೆ ಅಂತಕ್ಕಂಥದ್ದು ಸಂತೃಪ್ತ ಭಾವವನ್ನು ಹೊಂದಿ ನಮಗೆ ಅನುಗ್ರಹ ಮಾಡ್ತಕ್ಕಂಥದ್ದಾಗುತ್ತೆ. ಇದು ಮುಖ್ಯವಾಗಿ ಏನಪ್ಪ ಅಂದರೆ ಸೂರ್ಯಯಂತ್ರ ವೈಯಕ್ತಿಕವಾಗಿ ಆತ್ಮಬಲವನ್ನು ಹೆಚ್ಚಿಸುತ್ತೆ. ಮನೆಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಎಲ್ಲೋ ಅಂಗಡಿಯಲ್ಲಿ ತಗೊಂಡು ಬಂದಿಟ್ಟು ಮಾಡಿದ್ರೆ ಅದು ಏನು ವ್ಯರ್ಥ ಕೆಲಸ ಮಾಡಲ್ಲ. ಇಟ್ಟು ಅಂದರೆ ಅದಕ್ಕೆ ಪರಿಪಕ್ವವಾಗಿ ಅದನ್ನು ಸಿದ್ಧ ಮಾಡಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಮಂತ್ರಕ್ಕೆ ಜೀವಕಳೆಯನ್ನು ತುಂಬಿ ಆತ್ಮಬಲವನ್ನು ಹೆಚ್ಚಿಸುವ ಹಾಗೆ ಆ ಯಜಮಾನನ ಆ ಮನೆಯ ಎಲ್ಲ ಕುಟುಂಬದವರ ಹೆಸರುಗಳನ್ನು ಆ ಬಂಧನಯುಕ್ತವಾಗಿ ಮಾಡಿ ಆ ಯಂತ್ರವನ್ನು ಪೂರ್ವ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಿ ನೀವು ಪೂಜೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಆ ಮನೆಯ ಬೆಳಕು ನಂದಾದೀಪವಾಗ್ತಕ್ಕಂಥದ್ದಾಗುತ್ತೆ. ಬೆಳಕು ನಮಗೆ ಕತ್ತಲಲ್ಲಿ ಮಾತ್ರ ಬೆಳಕನ್ನು ನಾವು ಪರಿವರ್ತನೆ ಮಾಡತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿರ್ತಕ್ಕಂಥದ್ದು. ಬೆಳಕಿದ್ದಾಗ ಬೆಳಕು ಬರಲಿಕ್ಕೆ ಸಾಧ್ಯನ. ಹಾಗಾಗಿ ಕೆಲವರ ಬದುಕಿನಲ್ಲಿ ಈ ಎಲ್ಲ ಕತ್ತಲೆಗಳಿದ್ದಂತಹ ಸಂದರ್ಭದಲ್ಲಿ ಆ ಕತ್ತಲೆಯುಕ್ತವಾದಂಥ ನಿಶಾಯುಕ್ತವಾದಂಥ ಬದುಕನ್ನು ಬೆಳಕಿನಡೆಗೆ ಕರ್ಕೊಂಬರ್ತಕ್ಕಂಥದ್ದು, ಜ್ಞಾನವನ್ನು ನಾವು ಸುಜ್ಞಾನದೆಡೆಗೆ ಕರ್ಕೊಂಡು ಬರ್ತಕ್ಕಂಥದ್ದು ಗುರುವಾದರೆ ಆತ್ಮಬಲವನ್ನು ಹೆಚ್ಚಿಸಿ ಮನೋಬಲವನ್ನು ಹೆಚ್ಚಿಸಿ ಮಾಡುವಂಥ ಕೆಲಸ ಕಾರ್ಯಾದಿಗಳಲ್ಲಿ ಸನ್ಮಂಗಳ ಮತ್ತು ಸತ್ಫಲವನ್ನು ಕಾಣ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು ಯಂತ್ರಾರಾಧನೆಯಲ್ಲಿ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಷಯ. ಸರಿ ಗುರುಜಿ, ನೀವು ಇವತ್ತಿನ ದಿನದ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ? ಖಂಡಿತ. ಗ್ರಹಗಳ ಪ್ರಾರ್ಥನೆ ಬುಧವಾರ ಉತ್ತರಾಭಾದ್ರ ರೇವತಿ ನಕ್ಷತ್ರಯುಕ್ತವಾಗಿ ಬಂದಿರತಕ್ಕಂಥದ್ದು. ವಿಶೇಷವಾಗಿ ಚಂದ್ರನ ಒಂದು ಪಲ್ಲಟನೆ ಇರತಕ್ಕಂಥದ್ದಾಗುತ್ತೆ. ಉತ್ತರಾಭಾದ್ರದಲ್ಲಿ ಶನಿಯ ನಕ್ಷತ್ರ ಜೊತೆಗೆ ಬುಧನ ತನ್ನ ಮಗನ ನಕ್ಷತ್ರಕ್ಕೆ ಸಂಚಾರವನ್ನು ಮಾಡ್ತಾ ಇರತಕ್ಕಂಥದ್ದು. ಹಾಗಾಗಿ ಎಲ್ಲರ ಬದುಕು ಸನ್ಮಂಗಳದಾಯಕವಾಗಿರಲಿ, ವಿಶೇಷವಾಗಿ ನಿಮ್ಮೆಲ್ಲರ ಆನಂದ ಚಿತ್ತವು ಸನ್ಮಂಗಳವಾಗಿರಲಿ ಅಂತೇಳಿ ಗ್ರಹಗಳಲ್ಲಿ ಪ್ರಾರ್ಥನೆ. ನನ್ನೊಟ್ಟಿಗೆ ನವಗ್ರಹಗಳ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಗುಂ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದುಂ ದುರ್ಗಾಯೈ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಇವತ್ತು ಸ್ವಲ್ಪ ತೇಜೋ ಹಾನಿ ಆಗ್ತಕ್ಕಂಥದ್ದಾಗಿರುತ್ತೆ. ಅದು ಯಾವುದಾದ್ರೂ ವಿಚಾರದಲ್ಲಾಗಿರಬಹುದು, ವ್ಯವಹಾರದಲ್ಲಾಗಿರ್ಬೋದು, ವೃತ್ತಿಯಲ್ಲಿರ್ಬೋದು. ಏನಾದರೂ ನಿಮ್ಮೊಟ್ಟಿಗೆ ಇದ್ದಂಥವರೇ ಹುನ್ನಾರಗಳೊಂದಿಗೆ ಏನಾದರೂ ಕೂಡ ಸಮಸ್ಯೆಗಳನ್ನು ತಂದೊಡ್ಡುವಂತಹ ಒಂದು ದಿನವಾದುದರಿಂದ ಸ್ವಲ್ಪ ಅದರೊಟ್ಟಿಗೆ ಮಾನಸಿಕ ಒತ್ತಡ ನಿಮಗೆ ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಬಂಧುಗಳ ಸಹಕಾರ ಸಿಗ್ತಕ್ಕಂಥದ್ದು, ಮಿತ್ರರ ಸಹಕಾರ ಸಿಗುವಂತಹ ಒಂದು ಸುಯೋಗ ಇರ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಿ. ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳವನ್ನು ಕಾಣುವ ಸಲುವಾಗಿ ಇವತ್ತಿನ ದಿವಸ ಮೇಷರಾಶಿಯವರು ವಿಶೇಷವಾಗಿ ಗಣಪತಿಯ ದರ್ಶನ, ಗಂ ಗಣಪತಯೇ ನಮಃ ಅಂತಕ್ಕಂಥ ಮಂತ್ರೋಚ್ಚಾರವನ್ನು ಮಾಡೋದ್ರಿಂದ ಖಂಡಿತ ಮಂಗಳವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಇವತ್ತಿನ ದಿವಸ ಧನಾಭಿವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ತ್ರೀಯರಿಂದ ಸೌಖ್ಯ ಸಿಗ್ತಕ್ಕಂಥದ್ದು, ಸಂತಾನಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲೂ ಕೂಡ ಸನ್ಮಂಗಳಕರವಾಗಿರ್ತಕ್ಕಂಥದ್ದು, ಆರೋಗ್ಯಪೂರ್ಣವಾದಂಥ ಬದುಕು ಸನ್ಮಂಗಳಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಆದರೆ
ಏನಪ್ಪ ಅಂದರೆ ರಾಶಿಯಲ್ಲೇ ರವಿ ಇರ್ತಕ್ಕಂಥವನು ಆದುದರಿಂದ ಸ್ವಲ್ಪ ಮಾನಸಿಕ ಒತ್ತಡವೂ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ವೃಷಭ ರಾಶಿಯವರು ರಾಮಚಂದ್ರನ ದರ್ಶನ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತೇಳಿ ರಾಮನಾಮವನ್ನು ಸ್ಮರಣೆ ಮಾಡ್ತಕ್ಕಂಥದ್ದನ್ನು ವ್ಯವಸ್ಥೆ ಮಾಡಿಕೊಳ್ಳಿ, ಖಂಡಿತ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಇವತ್ತಿನ ದಿವಸ ಪ್ರವಾಸಕ್ಕೆ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು, ವಿದ್ಯಾಭ್ಯಾಸಕ್ಕೆ ಅನುವನ್ನು ಆಗ್ತಕ್ಕಂಥದ್ದು, ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಬರಹಗಾರರಿಗೆ ಅಥವಾ ಪ್ರಾಧ್ಯಾಪಕರಿಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳು ನಿಮ್ಮ ಕೆಲಸವನ್ನು ಇವತ್ತಿನ ದಿವಸ ಸುಸೂತ್ರವಾಗಿ ನೆರವೇರಿಸುವ ಸಲುವಾಗಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಗಣಪತಿಯ ದರ್ಶನ, ಗಣಪತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕರಾಶಿ. ಕಟಕರಾಶಿಯಲ್ಲಿ ಇವತ್ತಿನ ದಿವಸ ಸರ್ಕಾರ ಸಂಬಂಧಿತವಾದಂಥ ವಿಚಾರಾದಿಗಳಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಪತ್ರಕರ್ತರಿಗೆ ಲಾಭ ಆಗ್ತಕ್ಕಂಥದ್ದು, ವಸ್ತ್ರ ವಿನ್ಯಾಸಗಾರರಿಗೂ ಕೂಡ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಕುಟುಂಬದಲ್ಲಿ ಸ್ವಲ್ಪ ಆಂತರಿಕವಾಗಿರ್ತಕ್ಕಂಥ ಕಲಹಗಳು ಇವತ್ತೇನಾದರೂ ಕೂಡ ಸಂಭವಿಸುವಂತಹ ಒಂದು ಸಂದರ್ಭವಾದದ್ದರಿಂದ ಸ್ವಲ್ಪ ಮಾತಿನ ಮೇಲೆ ಅಥವಾ ಕುಟುಂಬದವರೊಟ್ಟಿಗೆ ಸಹಮತದೊಂದಿಗೆ ನಿಮ್ಮ ಬದುಕನ್ನು ಮುನ್ನಡೆಸುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಕಟಕರಾಶಿಯವರು ಖಂಡಿತ ಸನ್ಮಂಗಳವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಗುರುಗಳ ದರ್ಶನ, ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ ಕಟಕರಾಶಿಯವರಿಗೆ. ಸರಿ ಗುರೂಜಿ, ಮುಂದಿನ ರಾಶಿ ಭವಿಷ್ಯದ ಕುರಿತಂತೆ ಮಾತನಾಡ್ತಾ ಹೋಗೋಣ. ಇನ್ನು ಬಹಳ ಮುಖ್ಯವಾಗಿ ಸೂರ್ಯ ಸಂಖ್ಯಾ ಯಂತ್ರ ಅಂತ ಹೇಳಿದ್ರೆ ಏನು, ಯಾವ ರೀತಿಯಾಗಿ ಅದನ್ನು ವಿವರಣೆ ನೀಡಲಾಗತ್ತೆ, ಜೊತೆಗೆ ಇದನ್ನು ಧಾರಣೆ ಮಾಡೋದ್ರಿಂದ ಆಗುವಂಥ ಸಕಾರಾತ್ಮಕ ಬದಲಾವಣೆಗಳೇನು, ಲಾಭಗಳೇನು ಗುರು? ಎರಡು ರೀತಿಯಲ್ಲಿ ಯಂತ್ರ ಆರಾಧನೆಯನ್ನು ಮಾಡ್ತೀವಿ. ಒಂದು ವೈಯಕ್ತಿಕವಾಗಿ ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಯನ್ನು ಗುರುತಿಸಿ ಆ ಸಮಸ್ಯೆಗೆ ಪ್ರೇರಣೆಯಾಗುವಂಥ ಸಮಸ್ಯೆಯನ್ನು ನಿವೃತ್ತಿ ಮಾಡ್ತಕ್ಕಂಥದ್ದು. ಆದರೆ ಸಮಸ್ಯೆ ಅಂದರೆ ನಮ್ಗೆ ಎರಡು ರೀತಿಯಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಾಗಿರುತ್ತೆ. ಒಂದು ಏನು ಸಮಸ್ಯೆಪ್ಪ ಅಂದರೆ ಆರೋಗ್ಯದ ಸಮಸ್ಯೆ, ಅದನ್ನು ಕ್ಷೀಣಿಸ್ತಾ ಇದ್ದದ್ದನ್ನು ಅದನ್ನು ಸರಿದಾರಿಗೆ ತರ್ತಕ್ಕಂಥದ್ದು ದೈವ ಇಚ್ಛೆಯಿಂದ ಆ ಯಂತ್ರದ ಬಲ ನಮಗೆ ರಕ್ಷಾ ಕವಚವಾಗಿ ಕೆಲಸ ಮಾಡ್ತಕ್ಕಂಥದ್ದಾಗುತ್ತೆ. ಎರಡನೇದಾಗಿ ಈಗ ವೃತ್ತಿಗೆ ಸಂಬಂಧಪಟ್ಟ ಹಾಗೆ, ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಇದೆ ಅಂತಕ್ಕಂಥದ್ದು ಅದು ಕೂಡ ಒಂದು ಸಮಸ್ಯೆನೇ. ಹಾಗಾಗಿ ಆ ಸಮಸ್ಯೆನ ಈಗ ಅವ್ರ ಕೆಲಸದಲ್ಲಿ ಇರ್ತಾರೆ, ಆದರೆ ಅವ್ರಿಗೆ ಬಡ್ತಿ ಸಿಗದೆ ಇರತಕ್ಕಂಥದ್ದು, ವರ್ಗಾವಣೆ ಆಗ್ತಾ ಇರತಕ್ಕಂಥದ್ದು, ಹೀಗೆ ಒತ್ತಡಯುಕ್ತವಾಗಿ ಬದುಕ್ತಾ ಇರತಕ್ಕಂಥದ್ದು, ಈ ಎರಡು ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥದ್ದೇ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ವೃತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮಾಡ್ತಕ್ಕಂಥ ಒಂದು ಯಂತ್ರ ಧಾರಣಾ ಯಂತ್ರ ಅಂತ ಕರಿತೀವಿ. ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾದರೂ ಒಂದು ಜಾಗದಲ್ಲಿ ಅದನ್ನು ಧಾರಣೆ ಮಾಡ್ತಕ್ಕಂಥದ್ದು, ಹೃದಯ ಭಾಗದಲ್ಲಿ ಕತ್ತಿಗೆ ಹಾಕ್ಕೊಳ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾದ ಶುಭಪ್ರದವಾಗಿರ್ತಕ್ಕಂಥದ್ದು. ಇನ್ನು ಹಾಕ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥವ್ರು ಪಾಕೆಟಲ್ಲಿ ಇಟ್ಕೊಳ್ತಕ್ಕಂಥ ಯಂತ್ರವನ್ನು ಕೂಡ ಮಾಡಿಕೊಡ್ತೀವಿ. ಅದು ಏನಪ್ಪ ಅಂದರೆ ನಾನು ತಿಳಿಸಿದ ಹಾಗೆ ಅಂಗಡಿಯಿಂದ ತಂದು ಮಾಡಿದಂಥ ಯಂತ್ರಕ್ಕೇನಾಗುತ್ತೆ, ನಾನು ಮುಂಚೆನೇ ನಿನ್ನೆ ಸಂಚಿಕೆಯಲ್ಲಿ ಕೂಡ ಹೇಳಿದೆ, ಯಾರು ಗುರುಬಲಯುಕ್ತವಾಗಿ ಗುರುವಿನ ಪ್ರಭಾವ ಹೆಚ್ಚಿರತಕ್ಕಂಥವ್ರಾಗಿರ್ತಾರೋ ಅವರ ಕೈಯಲ್ಲಿ ಯಂತ್ರವನ್ನು ಬರೆಯುವಂಥ ವ್ಯವಸ್ಥೆನ ಮಾಡಿಸ್ತೀವಿ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಜಾತಕದಲ್ಲೂ ಕೂಡ ಗುರು ಕ್ಷಯನಾಗಿದ್ದಾಗ ಅಸ್ತನಾಗಿದ್ದಾಗ ನಾವು ಈ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಪರ್ವಕಾಲಗಳಂತ ಏನು ಕರಿತೀವೋ ಆ ಪರ್ವಕಾಲಗಳಲ್ಲಿ ಆ ಯಂತ್ರಗಳನ್ನು ಬರೆಯುವಂಥ ವ್ಯವಸ್ಥೆ ಮಾಡಿ ಅದನ್ನು ಸಿದ್ಧಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಇದೇನಪ್ಪ ಅಂದರೆ 3x3 ಅಂದರೆ 3x3 ರೂಲಲ್ಲಿ ಬರ್ತಕ್ಕಂಥ ಯಂತ್ರ, ಅದು ಸಂಖ್ಯೆಗಳಾಗಿರ್ತಕ್ಕಂಥದ್ದಾಗಿರುತ್ತೆ. ನೀವು ಯಾವುದೇ ಒಂದು ಮೂಲೆಯನ್ನು ಕೂಡ ಪರಿಗಣನೆಗೆ ಅಥವಾ ಗುಣಾಕಾರ ಮಾಡಿದಾಗ ಅದು 15 ಬರ್ತಕ್ಕಂಥದ್ದಾಗುತ್ತೆ. 6 ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಚೇತನಾ ಸ್ವರೂಪವಾಗಿರ್ತಕ್ಕಂಥ ಶಕ್ತಿ ಅಂತಕ್ಕಂಥದ್ದು, ಪಂಚಭೂತಗಳು ಯುಕ್ತವಾಗಿ ನಾನು ಅಂತಕ್ಕಂಥದ್ದು. ಪಂಚಭೂತಗಳೊಟ್ಟಿಗೆ ನಾವು ವ್ಯವಹಾರವನ್ನು ಇಟ್ಕೊಂಡಿದ್ದೀವಿ. ಆ ವ್ಯವಹಾರಕ್ಕೆ ಪೂರಕವಾಗಿರ್ತಕ್ಕಂಥ ಶಕ್ತಿ ತುಂಬತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ 6 1 8 ಎಷ್ಟಾಗುತ್ತೆ, 15 ಆಗುತ್ತೆ. ಈಗ ನೀವು ಈ ರೂಲ್ ತಗೊಂಡಾಗ ಮತ್ತು 6 7 2 ಈ ರೂಲ್ ತಗೊಂಡಾಗಲೂ ಕೂಡ 15 ಬರ್ತಕ್ಕಂಥದ್ದು. ಈ ರೂಲನ್ನು ಫಾರ್ಮಲ್ ಮಾಡಿ ನಾವು ಯಂತ್ರವನ್ನು ಮಾಡ್ತೀವಿ. ಇದ್ರ ಜೊತೆಗೆ ಅಷ್ಟದಳಯುಕ್ತವಾಗಿ, ಯಾಕೆಂದರೆ ಬಹಳ ಮುಖ್ಯವಾಗಿ ಅಷ್ಟದಳಯುಕ್ತವಾಗಿ ತ್ರಿಕೋಣಾಕಾರವನ್ನು ಮಾಡಿ ಆ ತ್ರಿಕೋಣಾಕಾರಕ್ಕೆ ಮಧ್ಯದಲ್ಲಿ ಇದು ಸ್ಥಾಪನಾ ಯಂತ್ರ, ಅಂದರೆ ಮನೆಯಲ್ಲಿಟ್ಟು ಪೂಜೆ ಮಾಡ್ತಕ್ಕಂಥ ಯಂತ್ರ. ಈ ಮನೆಯಲ್ಲಿಟ್ಟು ಪೂಜೆ ಮಾಡ್ತಕ್ಕಂಥ ಯಂತ್ರ ಏನಾಗುತ್ತಪ್ಪ ಅಂದರೆ ಬಹಳ ಮುಖ್ಯವಾಗಿ ತಂದೆ ಮಕ್ಕಳಲ್ಲಿರ್ತಕ್ಕಂಥ ವೈಮನಸ್ಸುಗಳನ್ನು ದೂರ ಮಾಡುತ್ತೆ. ಎಷ್ಟೋ ಕುಟುಂಬಗಳಲ್ಲಿ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳಿರ್ತಕ್ಕಂಥದ್ದು ಕಾಣುತ್ತೆ. ಮತ್ತು ಮನೆಯಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಯಾರಿಗೆಲ್ಲ ನಿತ್ಯ ನಿರಂತರವಾಗಿ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇರ್ತಕ್ಕಂಥದ್ದಾಗಿರುತ್ತೆ, ಏನಂದರೆ ಅದನ್ನು ಸರಿಯಾದ ಮಾರ್ಗದಲ್ಲಿ ನಂಬಿಕೆಯಿಂದ ಇಟ್ಟು ಪೂಜೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು
ಯಾರು ಕಲ್ಪನೆಯನ್ನು ಮಾಡಿಕೊಂಡು ಕಲ್ಪಿಸ್ಕೊಳ್ತಾರೋ ಅವ್ರಿಗದು ವರ್ತನೆ ಆ ಒಂದು ಯಂತ್ರದ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಸಾಕಷ್ಟು ವಿಚಾರಗಳಲ್ಲಿ ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಎಕ್ಸಾಂಪಲ್ಸನ್ನು ಕೂಡ ನಾವು ತೊಗೊಂಡು ಮಾತನಾಡ್ತಾ ಇರ್ತಕ್ಕಂಥದ್ದಾಗುತ್ತೆ. ಇನ್ನೊಂದೇನಪ್ಪ ಅಂದರೆ ಈ ಯಂತ್ರವನ್ನು ಸೂರ್ಯನು ಹುಚ್ಚನಾಗಿ 6ನೇ 8ನೇ ಮನೇಲಿದ್ದರೂ ಕೂಡ ಅವರು ಧಾರಣೆ ಮಾಡಬಾರ್ದು, 6ನೇ ಮನೇಲಿದ್ದಂಥವ್ರು ಧಾರಣೆ ಮಾಡಬಾರ್ದು, ಮತ್ತು 12ನೇ ಮನೇಲಿ ಇರ್ತಕ್ಕಂಥವ್ರು ಧಾರಣೆ ಮಾಡಬಾರ್ದು. ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು, ಬಟ್ ಧಾರಣೆ ಮಾಡಬಾರ್ದು. ಧಾರಣೆ ಮಾಡೋದ್ರಿಂದ ಸಮಸ್ಯೆ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಇನ್ನೊಂದೇನಪ್ಪ ಅಂದರೆ ಬಹಳ ಮುಖ್ಯವಾಗಿ ಪಾಪಗ್ರಹಗಳು ಪೀಡಿತರಾಗಿ ಕೆಲವು ಸಮಸ್ಯೆಗಳು ಮನೆಯಲ್ಲಿ ಉದ್ಭವ ಆಗ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸೂರ್ಯನ, ಯಾಕೆಂದರೆ ಯಾವುದೇ ಗ್ರಹವು ಕೂಡ ಸೂರ್ಯನ ಸಮೀಪಕ್ಕೆ ಹೋದಾಗ ಅಸ್ತವಾಗ್ತಕ್ಕಂಥದ್ದಾಗುತ್ತೆ ಜ್ಯೋತಿಷ್ಯದಲ್ಲಿ. ಹಾಗಾಗಿ ಆ ಸೂರ್ಯನ ಪ್ರಭಾವ ಒಂದು ನಮಗೆ ಪ್ರತ್ಯಕ್ಷಂ ದೈವಂ ಪ್ರತ್ಯಕ್ಷ ರೂಪಂ ಅಂತೇಳಿ ಭಾಳ ಮುಖ್ಯವಾಗಿ ಸೂರ್ಯನನ್ನು ನಾವು ಆರಾಧನೆ ಮಾಡ್ತಕ್ಕಂಥದ್ದು, ಸೂರ್ಯಾರ್ಘ್ಯಗಳನ್ನು ಕೊಡ್ತಕ್ಕಂಥದ್ದು. ಮುಂದಿನ ಒಂದು ರಾಶಿಫಲವನ್ನು ನೋಡಿ ತಿಳ್ಕೊಳ್ತಾ ಹೋಗೋಣ. ಸರಿ ಗುರುಜಿ, ರಾಶಿ ಭವಿಷ್ಯದ ಕುರಿತಂತೆ ಮತ್ತೆ ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ತಗೋಬಿಡೋಣ. ಅನಿತಾ ಅಂತ ಹೇಳಿ ಕರೆ ಮಾಡಿದ್ದಾನೆ. ನಮಸ್ಕಾರ ಅನಿತಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಚಿಕ್ಕಬಳ್ಳಾಪುರದಿಂದ ಕರೆ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. ಮೇಡಮ್ 18 ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ತೆ. ನಮಸ್ತೆ ಗುರುಜಿ, ಶುಭೋದಯ ಗುರುಜಿ. ಶುಭೋದಯ ತಾಯಿ, ಒಳ್ಳೇದು ಮಾಡಲಿಮ್ಮ. ಏನು ಮಾಡ್ಕೊಂಡಿದ್ದೀರಾ ನೀವು? ಗುರುಜಿ ನಾನು ಮನೆಯಲ್ಲೇ ಇದ್ದೀನಿ ಗುರುಜಿ. ಏನು ನಿಮ್ಮ ಪ್ರಶ್ನೆ? ನಮ್ಮ ಮನೆಯವರು ತಿಳ್ಕೊಂಡು 3 ತಿಂಗಳಾಯ್ತು ಗುರುಜಿ. ನಮ್ಗೆ ಈಗ ತನಕ ಎಲ್ಲಿ ಕೆಲಸನೂ ಸಿಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ ಸರ್ ಗುರುಜಿ. ಮನೆಯವ್ರ ಕೆಲಸದಲ್ಲಿದ್ರಾ? ಮನೆಯವ್ರ ಕೆಲಸ ಅದೇ ಕೂಲಿ ಕೆಲಸ ಮಾಡ್ತಾ ಇದ್ರು ಗುರುಜಿ. ಈಗ ಅವ್ರು ತೀರ್ಕೊಂಡು 3 ತಿಂಗಳಾಯ್ತು. ನಮ್ಗೆ ಎಲ್ಲಿ ಕೆಲಸನೇ ಸಿಗ್ತಾ ಇಲ್ಲ ಗುರುಜಿ. ಮನೆ ತುಂಬಾ ಕಷ್ಟ ಆಗ್ತಿದೆ ಗುರುಜಿ. ಇಬ್ಬರು ಮಕ್ಕಳಿದ್ದಾರೆ, ಅವ್ರ ಎಜುಕೇಶನ್ ಎಲ್ಲ ನೋಡ್ಬೇಕಲ್ಲ ಗುರುಜಿ. ಎಲ್ಲಿ ನನಗೆ ಕಾಸೇ ಹೋಗ್ತಾ ಇಲ್ಲ ಗುರುಜಿ. ಅಮ್ಮ, ನಿಮ್ಮದು ಮನೆ ಸ್ವಂತ ಮನೆನಾ? ಇಲ್ಲ ಗುರುಜಿ, ಬಾಡಿಗೆ ಮನೆ ಗುರುಜಿ. ಮನೆಯಲ್ಲೇ ಏನಾಗಿತ್ತು ತಾಯಿ? ಗುರುಜಿ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಯ್ತು ಗುರುಜಿ. ಎಷ್ಟು ಏಜ್ ಅವ್ರಿಗೆ? 45 ಗುರುಜಿ. ಇದು ಈ ಪ್ರೇತೋದ್ಧಾರಕಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರೇತ ಸಂಸ್ಕಾರಾದಿಗಳನ್ನು ಏನಾದರೂ ಮಾಡಿಸಿದ್ದೀರಾ? ಇಲ್ಲ ಗುರುಜಿ, ನಾವೇನು ಮಾಡ್ತಾ ಇಲ್ಲ. ಓದ ದಿನ ಯಾವುದು ಅಮ್ಮ? ತಾಯಿ, ಅವ್ರು ತೀರುವಾದ ದಿನ ಯಾವುದು? ಅದೇ 7ನೇ ತಾರೀಕು 3ನೇ ತಿಂಗಳ 2026. ಅಲ್ಲ ತಾಯಿ, ದಿನ ದಿನ ಶನಿವಾರ. ನೀವೊಂದು ಕೆಲಸ ಮಾಡಿ, ಪ್ರತಿ ಶನಿವಾರ ಮಧ್ಯಾಹ್ನ ತನಕ ಉಪವಾಸ ಇದ್ದು ನಿಮ್ಮ ಮನೆಯ ಮೇಲ್ಗಡೆ ಕಾಗೆಗಳಿಗೆ ಊಟ ಮತ್ತು ನೀರನ್ನು ಇಡುವ ವ್ಯವಸ್ಥೆ ಮಾಡಿ, ಹುಣ್ಣಿಮೆ ದಿವಸ ವಿಶೇಷವಾಗಿ ಯಾವುದಾದ್ರೂ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ದೀಪ ಹಚ್ಚಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಈ 2 ಕೆಲಸ ಮಾಡಿ, ನಿಮ್ಮ ಮನೆಯವರು ತೀರೋಗಿರ್ತಕ್ಕಂಥದ್ದು ಅಕಾಲ ಮರಣ ಅಂತ ಹೇಳುತ್ತೆ. ಅದನ್ನು ಎಲ್ಲಾದರೂ ನಾವು ಒಂದು ಮೋಕ್ಷ ಕ್ಷೇತ್ರಗಳಂತ ಬರುತ್ತೆ, ಯಾವುದು ಗೋಕರ್ಣ, ರಾಮೇಶ್ವರಮ್ಮು, ಗಯಾ, ನಾಸಿಕ್ಕು, ಈ ರೀತಿ ಎಲ್ಲಾದರೂ ಹೋಗಿ ಅವ್ರಿಗೆ ಗೋಕರ್ಣ ಹತ್ರ ಇರ್ತಕ್ಕಂಥದ್ದಾಗುತ್ತೆ. ಗೋಕರ್ಣಕ್ಕೆ ಹೋಗಿ ನೀವೇ ಮಕ್ಕಳನ್ನು ಕರ್ಕೊಂಡು ಹೋಗಿ, ಅವ್ರ ತಂದೆ ತಾಯಿಗಳು ಅಣ್ಣ ತಮ್ಮಂದರು ಯಾರಾದರೂ ಇದ್ದರೆ ಒಟ್ಟು ಕುಟುಂಬದವರೊಟ್ಟಿಗೆ ಹೋಗಿ ಎಲ್ಲಾದರೂ ಕೂಡ ಆ ಒಂದು ಮೋಕ್ಷ ಕ್ಷೇತ್ರಗಳಲ್ಲಿ ಇವರಿಗೆ ತ್ರಿಪಿಂಡಿ ಶ್ರಾದ್ದಾದಿಗಳನ್ನು ಮಾಡ್ಕೊಂಡು ಬನ್ನಿ. ನಾರಾಯಣ ಬಲಿಯಾದಿಗಳು ಪೂಜೆಗಳನ್ನು ಮನೆಯಲ್ಲಿ ಒಂದು ಮುಖ್ಯವಾಗಿ ಏನಪ್ಪ ಅಂದರೆ ಪಂಚಗವ್ಯ ಹೋಮವನ್ನು ಮಾಡಿಸಿ. ಯಾರನ್ನಾದರೂ ಪುರೋಹಿತರನ್ನು ಕರೆಸಿ ಒಂದು ನವಗ್ರಹ ಶಾಂತಿ ಪಂಚಗವ್ಯ ಹೋಮವನ್ನು ಮಾಡಿ ಪೂರ್ಣ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ತೆ ಸರ್. ನಮಸ್ತೆ ಸರ್, ಧ್ವನಿ ಕೇಳಿಸ್ತಿದ್ಯಾ? ಹಲೋ, ನಮಸ್ತೆ ಮೇಡಮ್. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಲಕ್ಷ್ಮೀಪುರ ತಾಲೂಕಿನಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. 1ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 8. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಜಿ, ನಿಮ್ಮ ಆಶೀರ್ವಾದದಿಂದ ಇನ್ನು ಬದುಕೊಂಡಿದ್ದೀವಿ. ತಾಯಿ ಒಳ್ಳೇದು ಮಾಡಲಿ. ಎಷ್ಟು ಜನ ನೀವು ಅಣ್ಣ ತಮ್ಮಂದಿರು? ನಾನು ಒಬ್ಬನೇ ಗುರುಜಿ. ಸರ್, ಸ್ವಲ್ಪ ಜೋರಾಗಿ ಮಾತನಾಡಿ. ತಂದೆಯವರು ಇದ್ದಾರಾ? ತಂದೆಯವರು ಇಲ್ಲ, ತಾಯಿ ಇಲ್ಲ ಗುರುಜಿ. ತಂದೆ ತಾಯಿ ಇಬ್ಬರೂ ಇಲ್ಲ. ಹೌದು ಗುರುಜಿ. ಅಂದರೆ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಏನು ನಿಮ್ಮ ಪ್ರಶ್ನೆ? ಅಜ್ಜನ ಆಸ್ತಿ ಕೊಡ್ತಾ ಇಲ್ಲ. ಏನು ಬರ್ತಿಲ್ಲ? ಅಜ್ಜನ ಆಸ್ತಿ ಕೊಡ್ತಾ ಇಲ್ಲ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳಿದೆ. ಹೌದು ಗುರುಜಿ. ಅಂದರೆ ದಾಯಾದಿಗಳ ಮಧ್ಯದಲ್ಲಿ. ಹೌದು ಗುರುಜಿ, ಹೌದು. ಅಣ್ಣ ತಮ್ಮಂದಿರು, ಅದೇ ನಾನು ಹೇಳ್ತಾ ಇರೋದು, ಅಣ್ಣ ತಮ್ಮಂದಿರಲ್ಲ, ದಾಯಾದಿಗಳ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳಿದೆ, ಕಲಹಗಳಿದೆ ಅಲ್ವಾ? ಹೌದು ಗುರುಜಿ. ನಿಮ್ಮ
ಪ್ರಾಂತ್ಯದಲ್ಲಿ ಎಲ್ಲಾದರೂ ಆಂಜನೇಯನ ಸನ್ನಿಧಾನ ಇದೆಯಾ? ಇದೆ ಗುರುಜಿ. ಒಂದು ಕೆಲಸ ಮಾಡಿ, ನಿಮ್ಮ ಎಲ್ಲ ಏನು ಯಾರೆಲ್ಲ ನಿಮಗೆ ಉಪದ್ರವ ಕೊಡ್ತಾ ಇದ್ದಾರೆ ಇವರೆಲ್ಲರ ಹೆಸರುಗಳನ್ನು ಕೂಡ ಹಳದಿ ಪೆನ್ನಲ್ಲಿ, ಯೆಲ್ಲೋ ಕಲರ್ ಪೆನ್ನಲ್ಲಿ ವೈಟ್ ಪೇಪರಲ್ಲಿ ಬರೆದು ಚೆನ್ನಾಗಿ ಕೆಂಪು ದಾರದಿಂದ ಸುತ್ತಿ ಆಂಜನೇಯನ ಪಾದಕ್ಕೆ ಅಲ್ಲಿ ಅರ್ಚಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಂಜನೇಯನ ಹತ್ರ ಇಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಪ್ರತಿ ಮಂಗಳವಾರ 9 ಮಂಗಳವಾರಗಳ ಕಾಲ ಇದೇ ಪ್ರಕಾರವಾಗಿ ಯಾರೆಲ್ಲ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅವರ ಹೆಸರುಗಳೆಲ್ಲ ಬರೆಯೋದು, ಆಂಜನೇಯನ ಸಮೀಪ ಕೆಂಪು ದಾರದಲ್ಲಿ ಸುತ್ತಿ ಹಳದಿ ಬಣ್ಣದಲ್ಲಿ ಅಂದರೆ ಯೆಲ್ಲೋ ಕಲರ್ ಪೆನ್ನಲ್ಲಿ ಸ್ಕೆಚ್ ಪೆನ್ನಲ್ಲಿ ಬರುತ್ತೆ, ಹಳದಿ ಕಲರ್ ಬಣ್ಣದಲ್ಲಿ ಬರೆದು ವೈಟ್ ಪೇಪರಲ್ಲಿ ಕೆಂಪು ದಾರದಲ್ಲಿ ಸುತ್ತಿ ತಗೊಂಡೋಗಿ ಆಂಜನೇಯನ ಸಮೀಪ ಪಾದಕ್ಕೆ ಇಟ್ಟು ಅರ್ಚನೆ ಮಾಡಿಸಿ 21 ಪ್ರದಕ್ಷಿಣೆ ಮಾಡಿ ಈ 9 ವಾರಗಳಲ್ಲಿ ಖಂಡಿತ ನಿಮಗೆ ಒಂದು ಪರಿಷ್ಕಾರ ಸಿಗುತ್ತೆ. ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ತಾಯಿ ಒಳ್ಳೇದು ಮಾಡಲಿ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಓಕೆ ಗುರುಜಿ, ಇನ್ನು ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ, ಸಿಂಹರಾಶಿಯ ಫಲವನ್ನು ನೋಡಿದಾಗ ಸ್ವಲ್ಪ ವಿದ್ಯಾರ್ಜನೆಗೆ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಕೆಳಮಟ್ಟದಲ್ಲಿರ್ತಕ್ಕಂಥ ಒಂದು ಅಧಿಕಾರದಲ್ಲಿದ್ದಂಥವ್ರಿಗೆ ಕೆಳಮಟ್ಟದಲ್ಲಿ ಸೇವಕರಾಗಿರ್ತಕ್ಕಂಥವರಿಂದ ಏನಾದರೂ ಕೂಡ ಸ್ವಲ್ಪ ಸಮಸ್ಯೆಗಳು ಬರಬಹುದಾಗಿರ್ತಕ್ಕಂಥದ್ದು. ರಾಜನೀತಿಯಲ್ಲಿ ಏನಾದರೂ ಕೂಡ ವ್ಯತ್ಯಾಸಗಳಾಗ್ತಕ್ಕಂಥದ್ದಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಕೃಷಿ ಪ್ರಧಾನವಾದ ವ್ಯವಹಾರಾದಿಗಳಲ್ಲೂ ಕೂಡ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಸಿಂಹರಾಶಿಯವರು ಕುಲದೇವರ ಪ್ರಾರ್ಥನೆ, ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕೋರ್ಟ್ ಕಚೇರಿಗೆ ವ್ಯವಹಾರಾದಿಗಳಿಗೆ ಸಂಬಂಧಪಟ್ಟ ಹಾಗೆ ವಿಚಾರಾದಿಗಳಲ್ಲಿ ದಾಯಾದಿಗಳ ಮಧ್ಯದಲ್ಲಿ ವಿನಾಕಾರಣವಾಗಿರ್ತಕ್ಕಂಥ ವಿಚಾರಾದಿಗಳಿಂದ ಏನಾದರೂ ಮಾನಸಿಕ ಒತ್ತಡ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿವಾದಗಳಿಂದ ದೂರ ಇರಿ. ಎಷ್ಟು ಶುಭಪ್ರದವಾದಂಥ ಫಲವನ್ನು ಪಡೆಯುವ ಸಲುವಾದಂಥ ಒಂದು ಚಿತ್ತ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿವಾಹ ಅಪೇಕ್ಷಿತರಿಗೆ ಏನೋ ಕೆಲಸ ಕಾರ್ಯಾದಿಗಳ ಅಡಚಣೆಗಳಿಂದ ಅದು ಕೂಡ ಮುಂದೂಡುವಂಥದ್ದಾಗಿರುತ್ತೆ. ಧನಹಾನಿ ಆಗ್ತಕ್ಕಂಥ ಸಂಭವ, ಸ್ವಲ್ಪ ಎಚ್ಚರ ವಹಿಸಿ. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಗಣಪತಿಯ ದರ್ಶನ ಮಾಡಿ ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ಇವತ್ತಿನ ದಿವಸ ಹೊಸ ವ್ಯಾಪಾರ ವ್ಯವಹಾರಾದಿಗಳ ಪ್ರಾರಂಭಿಸುವಂಥದ್ದು, ಪಾಲುದಾರಿಕೆ ವ್ಯವಹಾರಾದಿಗಳಲ್ಲಿ ಲಾಭ ಬರ್ತಕ್ಕಂಥದ್ದಾಗಿರುತ್ತೆ. ಅದರೊಟ್ಟಿಗೆ ಲಕ್ಷ್ಯವನ್ನು ವಹಿಸಿ ಆರೋಗ್ಯದ ಕಡೆ ಸ್ವಲ್ಪ ಗಮನವಹಿಸಿ. ವಿಶೇಷವಾಗಿ ಇವತ್ತಿನ ದಿವಸ ಗೃಹ ನಿರ್ಮಾಣ ಕಾರ್ಯಾದಿಗಳಿಗೆ ಮತ್ತೆ ಚಾಲನೆ ದೊರೆಯುವಂಥ ಒಂದು ಸಂಭವ ಇರತಕ್ಕಂಥದ್ದು. ಪ್ರಯಾಣವೂ ಕೂಡ ಸಿಗುವಂಥ ಒಂದು ಅವಕಾಶ ಇರತಕ್ಕಂಥದ್ದಾಗಿರುತ್ತೆ, ಪ್ರಯಾಣ ಮಾಡಬೇಕಾದದ್ದು. ಹಾಗಾಗಿ ಯಾವುದಾದ್ರೂ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳುವಂಥ ಸುಯೋಗ. ವಿಶೇಷವಾಗಿ ಇವತ್ತಿನ ದಿವಸ ತುಲಾರಾಶಿಯವರು ಕುಲದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ, ಕುಲಗುರುಗಳ ದರ್ಶನ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ಗಣಪತಿಯ ದರ್ಶನ, ಗಣಪತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಧನವ್ಯಯವಾಗ್ತಕ್ಕಂಥ ಸಂಭವ, ಮಿತ್ರರಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸನ್ಮಂಗಳದಾಯಕವಾಗಿರ್ತಕ್ಕಂಥದ್ದು. ರಾಜಸಮಾನರಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತಿನ ದಿವಸ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕೀರ್ತಿಕ್ಷಯವಾಗ್ತಕ್ಕಂಥದ್ದು. ನಿಮ್ಮನ್ನು ಯಾರೋ ತೇಜೋವಧೆ ಮಾಡ್ತಕ್ಕಂಥವರಾಗಿರ್ತಾರೆ. ಸ್ವಲ್ಪ ಎಚ್ಚರವಹಿಸಿ. ವೃಶ್ಚಿಕ ರಾಶಿ ಇವತ್ತಿನ ದಿವಸ ಅನನ್ಯವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ, ಗಣಪತಿಯ ದರ್ಶನ, ರಾಮಚಂದ್ರನ ದರ್ಶನ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಮುಂದಿನ ರಾಶಿ ಭವಿಷ್ಯದ ಕುರಿತಂತೆ ಮಾತನಾಡ್ತಾ ಹೋಗೋಣ. ನೀವು ಸೂರ್ಯ ಯಂತ್ರ ಪೂಜೆಯ ಬಗ್ಗೆ ತಿಳಿಸ್ತಾ ಇದ್ರಿ, ಜೊತೆಗೆ ಸೂರ್ಯ ಸಂಖ್ಯಾ ಯಂತ್ರ ಅಂದರೆ ಏನು ಕೂಡ ಅಂತ ಹೇಳಿ ಹೇಳ್ತಾ ಇದ್ರಿ. ಇನ್ನು ಒಂದು ಕುಟುಂಬ ಅಥವಾ ಒಂದು ವ್ಯಕ್ತಿ ಅಂತ ಬಂದಾಗ ವೈಯಕ್ತಿಕ ಸಮಸ್ಯೆಗಳು ಇದ್ದೇ ಇರುತ್ತೆ. ಮಗ ಹಾಗೆ ತಂದೆಯ ನಡುವೆ ಇರುವಂಥ ಭಿನ್ನಾಭಿಪ್ರಾಯ ಆಗಿರ್ಬೋದು, ಕೋರ್ಟ್ನಿಂದ ಕಚೇರಿಯವರೆಗೆ ಇರಬಹುದು. ಹಾಗಾಗಿ ಈ ಒಂದು ಸೂರ್ಯ ಸಂಖ್ಯಾ ಯಂತ್ರ ಧಾರಣೆಯನ್ನು ಮಾಡೋದ್ರಿಂದ ವೈಯಕ್ತಿಕ ಸಮಸ್ಯೆಗಳಿಗೂ ಕೂಡ ಮುಕ್ತಿ ದೊರೆಯಬಹುದಾ ಗುರುಗಳೇ? ಮೊದಲನೇದಾಗಿ ಯಾರ ಜಾತಕದಲ್ಲಿ ಬೇಕಾದರೆ ಇದನ್ನು ಅವರು ಟ್ಯಾಲಿ ಮಾಡಿಕೊಳ್ಳಿ. ಸೂರ್ಯನ ಸಮಸ್ಯೆ ಯಾರ ಕುಟುಂಬದಲ್ಲಿರುತ್ತೋ ಅವರು ಊಟ ಮಾಡಬೇಕಾದ ಸಮಯದಲ್ಲೇ ಅವರು ಜಗಳಗಳು ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಮನೆಯಲ್ಲಿ ಒಂದು ಧರ್ಮ ಸಂಕಟ ವಿಚಾರಗಳು ಯಾವತ್ತೂ ಕೂಡ, ಈಗ ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಈಜಿಯಾಗಿ ಹೋಗ್ಲಿಕ್ಕಾಗಲ್ಲ. ಎಲ್ಲೋ ಒಂದು ಪುಣ್ಯ, ಒಂದು ಯಾವುದೋ ಮದುವೆ ಮುಂಜಿ ಈ ಥರ ಆ ಮನೆಯಲ್ಲಿ ನಿತ್ಯ ನಿರಂತರವಾಗಿಯೂ ಕೂಡ ಅವರು ಬೇರೆ ಸಮಯದಲ್ಲಿ ಆರಾಮಾಗಿರ್ತಾರೆ. ಒಬ್ಬರನ್ನೊಬ್ಬರು ಮುಖ ನೋಡ್ಕೊಳ್ತಾರೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಊಟಕ್ಕೆ ಒಂದು ಕಡೆ ಕೂತ್ಕೊಳ್ತಾರೆ, ಅಲ್ಲಿ ಶುರುವಾಗುತ್ತೆ ಅವ್ರ ಜಗಳಗಳು, ಗಂಡ ಹೆಂಡತಿರ ಮಧ್ಯದಲ್ಲಿರ್ಬೋದು. ಇದು ಏನಪ್ಪ ಅಂದರೆ ಆ ಧರ್ಮ ಸಂಕಟವಾದಂಥ ಸೂಕ್ಷ್ಮ ವಿಚಾರಗಳನ್ನು ನಾವು ಗಮನಿಸಿದಾಗ ಸೂರ್ಯನ ಪ್ರಭಾವವೇ ಅಲ್ಲಿ ಕುದೃಷ್ಟಿಯೇ ಇರತಕ್ಕಂಥದ್ದಾಗುತ್ತೆ. ಸೂರ್ಯನು ಯಾರ ಜಾತಕದಲ್ಲಿ ಅವನು ಕೆಟ್ಟಿರ್ತಾನೆ ಅಥವಾ ಹೆಚ್ಚಿನ ಡಿಗ್ರಿಯಲ್ಲಿದ್ದಂಥ ಒಂದು ಗ್ರಹ ಏನಾಗುತ್ತೆ, ಬಲಹೀನನಾದಾಗ ಅಥವಾ ಅವನ ಸಮೀಪದಲ್ಲಿ ಅಶುಭ ಗ್ರಹಗಳು ಸಮೀಪಕ್ಕೆ ಬಂದಾಗ ಕೂಡ ಅದು ಅವನು ನಮಗೆ ಉತ್ತಮ ಫಲವನ್ನು, ಆರೋಗ್ಯಪ್ರದವಾದ ಪೂರ್ಣ ಜೀವನವನ್ನು ಕೊಡ್ತಕ್ಕಂಥವನಾಗ್ತಾನೆ. ಅದೇ ಸೂರ್ಯನು
ಏನಾದರೂ ದುಸ್ಥಾನಗಳಲ್ಲಿದ್ದಂಥದ್ದು ಅಥವಾ ಇನ್ಯಾವುದು ವಯಸ್ಸಾಗಿರ್ತಕ್ಕಂಥದ್ದು ಅಥವಾ 0 ಡಿಗ್ರಿಯಲ್ಲಿ ಇರ್ತಕ್ಕಂಥದ್ದು, ಈ ಸಂದರ್ಭಗಳಲ್ಲಿ ಅವರಿಗೆ ಸಿಗಬೇಕಾದ ಸ್ಥಾನಮಾನಾದಿಗಳು ಸಿಗದೇ ಇರತಕ್ಕಂಥದ್ದಾಗುತ್ತೆ. ಈಗ ನಾವು ಪ್ರಾರಂಭದಲ್ಲಿ ಹೇಳಿದಾಗೆ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಅವರು ತುಂಬ ಚೆನ್ನಾಗಿ ಓದಿರ್ತಾರೆ, ತುಂಬ ಪ್ರಯತ್ನ ಕಾರ್ಯಗಳು ಸಫಲತೆ ಕಾಣ್ತಾ ಇರ್ತಕ್ಕಂಥದ್ದಾಗುತ್ತೆ. ಆದರೆ ವೈಯಕ್ತಿಕವಾಗಿ ಅವ್ರಿಗೇನು ಸಿಗದೇ ಇರತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಮುಂದಿನ ರಾಶಿ ಭವಿಷ್ಯದ ಕುರಿತಂತೆ ತಿಳಿಸಿಕೊಡೋದಾದರೆ? ಧನುರಾಶಿಯ ಫಲವನ್ನು ನೋಡಿದಾಗ ಸ್ವಲ್ಪ ಮಿತ್ರರ ಸಮಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕಾರ್ಯಾದಿಗಳಲ್ಲೂ ಕೂಡ ಸತ್ಫಲವನ್ನು ಕಾಣ್ತಕ್ಕಂಥದ್ದು, ಸ್ವಲ್ಪ ಧನಕ್ಷಯವಾಗ್ತಕ್ಕಂಥದ್ದಾಗಿರುತ್ತೆ. ವಾತರೋಗ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲ ರೀತಿಯಲ್ಲೂ ಕೂಡ ಮಂಗಳವನ್ನು ಕಾಣುವ ಸಲುವಾಗಿ ಸೂರ್ಯನಾರಾಯಣನ ಪ್ರಾರ್ಥನೆ, ಸೂರ್ಯನಾರಾಯಣನ ದರ್ಶನ, ಸೂರ್ಯಾರ್ಘ್ಯ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ರೋಗ ಭಯ ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸ್ಬೋದಾಗಿರ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಇದ್ದಂಥ ರೋಗ ಉಲ್ಬಣಗೊಳ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತಿನ ದಿವಸ ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ವಿಚಾರದಲ್ಲಿ ತೃಪ್ತಿದಾಯಕವಾಗಿದ್ದರೂ ಏನಾದರೂ ಸಣ್ಣದಾಗಿರ್ತಕ್ಕಂಥ ಮನಸ್ತಾಪ ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ದಾನ ಧರ್ಮಾದಿಗಳಿಗೆ ನಿಮ್ಮ ಮನಸ್ಸನ್ನು ಒಡ್ಡುವಂಥ ಒಂದು ಸುದಿವಸ ಆಗಿರ್ತಕ್ಕಂಥದ್ದು. ಪುಣ್ಯತಮವಾದಂಥ ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಭಾಗಿಗಳಾಗಿ ಗುರುಗಳ ದರ್ಶನ, ದೇವತಾ ದರ್ಶನ ಮಕರ ರಾಶಿಯವರೆಗೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಇವತ್ತಿನ ದಿವಸ ಏನೋ ಸ್ವಲ್ಪ ಅನಾಮಿಕನಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ಏನಾದರೂ ಕೂಡ ಮನಸ್ಸಿನ ಮೇಲೆ ಘಾಸಿ ಉಂಟಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ವೃತ್ತಿಯಲ್ಲಿ ಲಾಭಪ್ರದವಾಗಿರ್ತಕ್ಕಂಥದ್ದು, ಪ್ರಯಾಣಕ್ಕೆ ಅನುಕೂಲಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಧನಸಂಚನ ಅಂತಕ್ಕಂಥದ್ದು ಏನು ಅಂದರೆ ಹಣಕಾಸಿನ ವಿಚಾರದಲ್ಲಿ ನೀವು ಯಾರಿಗೋ ಕೊಟ್ಟಿರ್ತಕ್ಕಂಥದ್ದು ಅಥವಾ ಏನಾದರೂ ಈಗ ನಾವು ಯಾರಿಗೋ ಗೂಗಲ್ ಪೇ ಮಾಡಿರ್ತೀವಿ, ಅದು ಸ್ಟಕ್ ಆಗ್ತಕ್ಕಂಥದ್ದು, ಈ ರೀತಿಯಾಗಿ ಹಣಕಾಸಿನ ವಿಚಾರದಲ್ಲಿ ಎಲ್ಲಾದರೂ ನಿಲ್ಲುವಂಥ ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅದರೊಟ್ಟಿಗೆ ಸ್ವಲ್ಪ ಲಕ್ಷ್ಯ ವಹಿಸಿ, ಯಾರಿಗೋ ಹಾಕಬೇಕಾಗಿರ್ತಕ್ಕಂಥ ಹಣ ಇನ್ಯಾರಿಗೋ ಹಾಕ್ಬಿಡೋದು, ಮತ್ತು ಅದರೊಟ್ಟಿಗೆ ಸರ್ಕಸ್ ಮಾಡ್ತಕ್ಕಂಥ ಒಂದು ದಿನವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ಕುಂಭರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಿ ಎಲ್ಲ ರೀತಿಯಲ್ಲೂ ಸನ್ಮಂಗಳವನ್ನು ಕಾಣುವ ಸಲುವಾಗಿ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಪ್ರಯಾಣಕ್ಕೆ ಲಾಭವಾಗ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ತಾಯಿ ಆರೋಗ್ಯ ಆಗಿರ್ಬೋದು, ಕುಟುಂಬದವರ ಆರೋಗ್ಯ ಆಗಿರ್ಬೋದು, ಏನಾದರೂ ಕೂಡ ಆರೋಗ್ಯದಲ್ಲಿ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲೂ ಕೂಡ ಮಂಗಳಪ್ರದವಾಗಿರ್ತಕ್ಕಂಥದ್ದು, ಬಂಧುಗಳ ಆಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿ ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣ ದರ್ಶನ, ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಕೊನೆಯದಾಗಿ ಸೂರ್ಯ ಯಂತ್ರದ ಕುರಿತಂತೆ ವೀಕ್ಷಕರಿಗೆ ಏನು ಹೇಳ್ತೀರಾ ಗುರುಗಳೇ? ಬಟ್ ಮುಖ್ಯವಾಗಿ ನಾವು ಯಂತ್ರ ಕೊಟ್ಬಿಟ್ಟು ಅವ್ರನ್ನ ಪೂಜೆ ಮಾಡಿ ಅಂತ ಹೇಳ್ತೀವಲ್ವಾ, ಅವ್ರ ಜೊತೆಗೆ ಏನಪ್ಪ ಅಂದ್ರೆ ಅವ್ರಿಗೂ ಕೂಡ ಮಂತ್ರ ಕೊಡ್ತೀವಿ. ಅದನ್ನು ಅವರು ದಿನನಿತ್ಯವೂ ಕೂಡ ಅನುಷ್ಠಾನದಲ್ಲಿ ಇಟ್ಕೊಳ್ಬೇಕು. ಆವಾಗ ಏನಾಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ಸರ್ಕಾರ ಕೆಲಸದಲ್ಲಿ ಅಥವಾ ವೃತ್ತಿಯಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಮಾನಸಿಕ ನೆಮ್ಮದಿ ಸಿಗ್ತಕ್ಕಂಥದ್ದು. ಇದು ಒಂದು ನಮಗೇನಪ್ಪ ಅಂದ್ರೆ ಒಂದು ರಕ್ಷಾಕವಚವಾಗಿ ಕೆಲಸ ಮಾಡ್ತಕ್ಕಂಥದ್ದಾಗುತ್ತೆ. ಯಾರೆಲ್ಲ ಸಮಸ್ಯೆಗಳಲ್ಲಿ ಇರ್ತಕ್ಕಂಥವ್ರು ಆಗಿರ್ತಾರೋ ಅದಕ್ಕೆ ನಮಗೆ ಆ ಒಂದು ದಾರಿ ಸಿಗದೇ ಇದ್ದಾಗ, ಕಣ್ಣು ಕಾಣದೇ ಇರತಕ್ಕಂಥದ್ದು, ಅಂದರೆ ಮನೋಕಣ್ಣು ಕಾಣದೇ ಇರತಕ್ಕಂಥದ್ದು, ಏನೂ ದಿಕ್ಕೆ ತೋರಿಸ್ತಿಲ್ಲ, ಯಾವ ಕೆಲಸಗಳು ಆಗ್ತಾ ಇಲ್ಲ ಅಂತಕ್ಕಂಥವ್ರು ಸೂರ್ಯಯಂತ್ರ ಉಪಾಸನೆ ಖಂಡಿತ ಅವರಿಗೆ ಶುಭಪ್ರದವಾದಂಥ ಫಲಗಳನ್ನು, ಅದರಲ್ಲಿ ಏನಾದರೂ ಸೂರ್ಯ ಉಚ್ಚನಾಗಿದ್ದು ಒಳ್ಳೆ ಫಲಗಳೆಲ್ಲ ಕೊಡ್ತಾ ಇರ್ತಕ್ಕಂಥವನು, ಇನ್ಯಾವುದೋ ಮಾನಸಿಕ ಅಥವಾ ಮಾಟಮಂತ್ರಗಳಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಿದ್ದಂಥವರು ಕೂಡ ಎಲ್ಲೋ ಮೂರು ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಏನೋ ತುಳಿದ್ರು, ಅದೆಲ್ಲ ರೀತಿಯಲ್ಲೂ ಕೂಡ ನಕಾರಾತ್ಮಕ ಶಕ್ತಿಗಳು ಮನೆ ಒಳಗಡೆ ಬರದೇ ಇರತಕ್ಕಂಥದ್ದನ್ನು ತಡೆಯತಕ್ಕಂಥದ್ದಾಗುತ್ತೆ. ಈಗ ನಾವು ಮನೆಗಳ ಮುಂದೆಗಡೆ ಸೂರ್ಯನ ಒಂದು ಚಿತ್ರವನ್ನು ಹಾಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಹಾಗಾಗಿ ಸೂರ್ಯ ಅಂತಕ್ಕಂಥವನು ಪ್ರತ್ಯಕ್ಷ ದೈವ, ಪ್ರತ್ಯಕ್ಷವಾಗಿ ತೋರಿಸ್ತಕ್ಕಂಥದ್ದು ಸೂರ್ಯನ. ಹಾಗಾಗಿ ಸೂರ್ಯ ಉಪಾಸನೆ ಸರ್ವಮಂಗಳವಾಗ್ತಕ್ಕಂಥದ್ದಾಗುತ್ತೆ. ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ವ ವೀಕ್ಷಕರೇ, ಸೂರ್ಯಯಂತ್ರ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಇದರಿಂದ ಲಾಭ ಏನು, ಯಂತ್ರವನ್ನು ಧಾರಣೆ ಮಾಡೋದ್ರಿಂದ ಅನ್ನೋದಾಗಿ ಬಹಳ ಅರ್ಥಪೂರ್ಣವಾಗಿ ಗುರುಜಿ ತಿಳಿಸಿಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.